ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ನಮಸ್ಕಾರ ವೀಕ್ಷಕರೇ, RT ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಮತ್ತು ಅಣ್ಣಾಸಾಹೇಬನ ಜೊಲ್ಲೆ ಇವರ ನೇತೃತ್ವದಾಗ ನಾವು ಇವತ್ತು ಎಲ್ಲರೂ 11 ಜನ ಒಬ್ಬರು ಗೌರ್ಮೆಂಟ್ ನಾಮಿನೇಟೆಡ್ ಹಿಂಕೂಡಿ ಎಲ್ಲರೂ 11 ಜನ ಒಂದು ಒಕ್ಕಡಿನಿಂದ ಇವತ್ತು ನಾವು ಅವಿಶ್ವಾಸ ಠರಾವನ್ನು ಮನ್ಯ ಮಾಡಿದೆವು. ಅದಕ್ಕೆ ನಾವು ಇವತ್ತು ಗೆದ್ದಿದ್ದೇವಾದ. ಈಗ ಮುಂದಿನ ದಿನಮಾನಗಳು ನಾವು ನಮ್ದು ಮಾಡೋ ಉದ್ದೇಶ ಅಂದ್ರೆ ಈಗ 24 hours ಇದು ಫೀಲ್ಡ್ ಏರಿಯಾದಾಗ ಅಂದ್ರೆ ರೈತರಿಗೆ ಒಂದು ಒಳ್ಳೆಯದ ಥರದ ಒಂದು ವಿದ್ಯುತ್ ಪೂರೈಕೆ ಮಾಡುವಂಥದ್ದು ನಮ್ಮ ಪ್ರಯತ್ನ ಐತಿ. ಅದೊಂದು ಸರ್ವಸಾಧಾರಣ 44 ಕೋಟಿ ರೂಪಾಯಿ ಒಂದು ವರ್ಷದಿಂದ ಎಸ್ಟಿಮೇಟ್ ಆಗೈತಿ. ನಿರಂತರ ಜೊತೆದ ಇವತ್ತು ನಮಗನ್ನಿಸಿದಾದ ಒಂದು 50 ಕೋಟಿ ಮ್ಯಾಗ ಆಗ್ತೈತಿ. ಅದರ ವ್ಯವಸ್ಥೆ ಮಾಡೋ ಸಲುವಾಗಿ ನಾವು ಎಲ್ಲ ಮ್ಯಾಗಿನ ಇವರು ಜೊಲ್ಲೆ ಅವರಿಗೆ ಅಲ್ಲಿಂದ ಮುಂದೆ ಭಜೇಂದ್ರನಾಗಿ ಮತ್ತು ಸತೀಶ್ ಅನ್ನಾಗಿ ಎಲ್ಲರಿಗೆ ಮಾತಾಡಿದೆವು. ನಮ್ಮ ಉದ್ದೇಶ ಒಂದೈತಿ, ಎಲ್ಲ ರೈತರಿಗೆ 24 hours ಒಂದು ಕೊಡುವಂಥದ್ದು ಒಂದು ಉದ್ದೇಶ ಐತಿ. ಅದಲ್ದ 24 ಗಂಟೆ ಒಳಗೆ ಅವ್ರಿಗೆ TC ಸುಟ್ರ ಕುಣಿಸೋ ಅಂಥದ್ದು ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ಕೆಲವೊಂದು ಡೈರೆಕ್ಟರ್ ಒಂದು 15 ದಿವಸ ತಿಂಗಳ ಗಂಟ್ಲೆ ಒಂದು TC ಬರ್ತಿರ್ಕಿಲ್ಲ, ರೈತರಿಗೆ ಭಾಳ ತೊಂದರೆ ಆಗೈತಿ. ಅದರ ಸಲುವಾಗಿ ನಮ್ಮ ಎಲ್ಲರೂ ಒಂದು 10 ಮತ್ತು ನಮ್ಮ ರೈತರಿಗೆ ಆ ಏರಿಯಾ ಡೈರೆಕ್ಟರ್ಗೆ ಅವರು ಭೇಟಿ ಆದ್ರೆ ಭೀ ಅಲ್ಲಿ ಕೆಲಸ ಮಾಡುವಂಥದ್ದು ಒಂದು ಸಿಸ್ಟಮ್ ನಾವು ಇಲ್ಲಿಂದ ಮುಂದೆ ಇಡೋದು. ಯಾರು ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ರೈತರಿಗೆ ಭಾಳ ತೊಂದರೆ ಆಗಿದೆ. ಈಗ ಇವತ್ತು ದಿವಸ ನಾವು ಯಾಕೆ ಈ ತೀರ್ಮಾನ ತಗೊಂಡ್ವಿ ಅಂದ್ರೆ ಈಗ ನಮ್ಮ ತಾಲೂಕಿನ ರೈತ ಅಪ್ಪನಗೌಡ ಒಂದು ಏನಿತ್ತು ಉದ್ದೇಶ, ನಮ್ಮ ಭಾಗದಾಗ ರೈತರು, ನನ್ನ ತಾಲೂಕಿನ ರೈತರ ಒಂದು ಒಳ್ಳೇದಾಗಲಿ, ಶುಗರ್ ಫ್ಯಾಕ್ಟ್ರಿದಾಗೈತಿ, ಇವತ್ತು ಇದು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಾಗೈತಿ, ಇದು ಭಾಳ ಒಳ್ಳೇದಾಗೈತಿ. ನಾವು ನಿಮ್ಮ ಸೇವೆ ಮಾಡೋಕೆ ನಮಗೆ ಅನುಕೂಲ ಮಾಡಿ ಕೊಟ್ಟಿದ್ದೀರಿ. ಅದರ ತಾಲೂಕಿನ ಎಲ್ಲ ರೈತರಿಗೆ ನಮ್ಮ ಹಿರಿಯರಿಗೆಲ್ಲ ಧನ್ಯವಾದ ಹೇಳಿ ನಾನು ಒಂದು 2 ಮುಗಿಸ್ತೇನೆ. ಕೆಲವೊಂದು ಡೈರೆಕ್ಟರ್ಗಳದ ಕೆಲಸ ಆಗ್ತಿರ್ಕಲ್ಲ, ಅವ್ರು ಇಲ್ಲಿ ಬಂದು ಕುಂಡೋದ ಹೋಗೋದು ಇಟ್ಟ ಆಗ್ತಿತ್ತು. ಈಗ ಒಂದೊಂದು TC ಹೊಂದಿಸ್ಬೇಕಾದ್ರೆ ನಮಗೆ 15 ದಿವಸ ತಿಂಗಳ ಗಂಟೆ ಆಗ್ತಿತ್ತು. ಸುಟ್ಟು ಬಂದದ TC ಇಮಿಡಿಯೇಟ್ಲಿ ರೈತರಿಗೆ ಅಡ್ತಾನೆ. ಕೆಲವೊಂದು ಮಂದಿ DC ಕನೆಕ್ಷನ್ ಇದ್ದವ್ರಿಗೆ ತುಂಬಾಕದಾರ ಲೇಟ್ ಆದ್ರೆ ಬಿ ಅದು ನಾವು ಇವತ್ತಿನಿಂದ ಏನು ಮಾಡೋದು, ಅವ್ರಿಗೆ ಒಂದು ಟೈಮ್ ಕೊಡೋರು, ಇಟ್ಟು ಟೈಮ್ದಾಗ ನೀವು ಮಾಡ್ರಿ, ಅದು ತುಂಬ್ರಿ ಅಂತ ಹೇಳಿ. ಯಾಕಂದ್ರೆ ಸಂಸ್ಥಾ ಬಿ ರನ್ ಆಗೋದು ನಾವು ನೋಡ್ಬೇಕಾಗ್ತೈತಿ. ಇವತ್ತು ನಮ್ಮ ದೊಡ್ಡ ಜವಾಬ್ದಾರಿ ಐತಿ. ಈ 24 hours ಕೊಡೋದಕ್ಕೆ ನಮಗೆ ಫಂಡ್ ಅವೈಲೇಬಲ್ ಯಾವ ಟೈಪ್ ಮಾಡಕ್ಕೆ ಬರ್ತೈತಿ ಇದನ್ನು ನೋಡ್ತೀವಿ ನಾವು. ಆದ್ರೆ ನಮಗಿದು ಇದೇನು ಇವತ್ತು ಇದು 24 hours ಆಗಲಿ ಈ ಟಿಶ್ಯೂಗಳು ಕೊಡೋದು ಮಾಡಿ ಚರ್ಚಾ ಇದು ಇದೇನು ಸೇಮ್ ಡೇನ ಕುಂಚೋದ ವ್ಯವಸ್ಥೆ ನಾವು ಮಾಡಿದ್ವಿ. ಈಗಿದ್ದಂತ ಅಧ್ಯಕ್ಷ ಜೊತೆ ನೀವು 10 ಜನ ಅವ್ರ ಪ್ರೆಷರ್ ಮಾಡಿ ಕೆಲಸ ಮಾಡ್ಕೋಬಹುದು. ಇಲ್ಲ, ಅವ್ರ ನೋಡ್ರಿ, ಅವ್ರ ಅಧ್ಯಕ್ಷ ಸಲುವಾಗಿ ಅವ್ರು ಯಾವಾಗಲೇ ಬರೋ ಮೀಟಿಂಗ್ ಬಿ ಕರೆಕ್ಟ್ ತಿಂಗಳ ಗಂಟ್ಲೆ ಮೀಟಿಂಗ್ ಆದ್ರೆ ಇವತ್ತು ಇದು ವ್ಯವಸ್ಥಿತವಾಗಿ ನಡ್ತಿದ್ವಿ. ಮತ್ತೆ ಇಲ್ಲ ಇದ್ದವ್ರು ಈಗ ನೋಡ್ರಿ ಸ್ಟಾಪ್ದವ್ರಿಗೆ ನಾವು ಹೇಳೋದಾದ್ರೆ ಬಿ ಅದಕ್ಕೊಂದು ಕಾರಣ ಐತಿ. ಅವ್ರು ಹೇಳ್ತಿರೋ ಅದೊಂದು ಮಾತು ಬೇರೆ ಐತಿ. ಇವತ್ತು 124 ಮಂದಿಗೆ ಈಗ ಕೇಳ್ರಿ, ಇವತ್ತು 124 ಇವು ನಮ್ದು ಕಾರ್ಮಿಕ ಬಂಧುಗಳು ಇದಾರು, ಅವ್ರಿಗೆ ಈಗ ಮೈಂಡ್ ಪರ್ಮನೆಂಟ್ ಮಾಡಿದೆವು. ಈ ಬರುವಂತ ನಿಮಗೆ ಅಧ್ಯಕ್ಷ ಉಪಾಧ್ಯಕ್ಷ ಆದ ಬಳಿಕ ಅವ್ರದ್ದು ಆರ್ಡರ್ ಅಂತ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಈಗ ಭಾಳ ಅಂದ್ರೆ 2-3 ವರ್ಷ ಉಳಿದೈತೆ ಅವ್ರದ್ದು ರಿಟೈರ್ಮೆಂಟ್ ಆಗೋದಕ್ಕೆ. ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಮುಂದೆ ನಾವು ಮಾಡಿದಂಗೆ ಆಗ್ತೈತಿ.
ಅದಕ್ಕೆ ಅವ್ರ ಪಗಾರ ಹೆಚ್ಚಾಗಲಿ ಅಥವಾ ಏನು ಮಾಡೋದೈತಿ ನಾವೆಲ್ಲ ತೀರ್ಮಾನ ಎಲ್ಲ 11 ಜನ ತೊಗೊಂಡು ಕಿಸಿಂದ ಒಂದು ತೀರ್ಮಾನ ನಮ್ಮ ಹಿರಿಯರು ಕೇಳಿ ಆ ಒಂದು ತೀರ್ಮಾನ ತೊಗೊಂಡು ನಾವು ಅದರ ಪಗಾರ ಸಲುವಾಗಿ ನಾವು ಇದು ಮಾಡ್ತೀವಿ ಸರ್. ಹಿಟ್ಲರ್ ಆಡಳಿತ ಅಂತ ನೇರವಾಗಿ ಆಪಾದನೆ ಮಾಡಿದಿರಿ. ಏನ್ರಿ ಹಿಟ್ಲರ್ ಆಡಳಿತ ಅಂತ ನೇರವಾಗಿ ಆಪಾದನೆ ಮಾಡಿದಿರಿ. ಇದು ನಿಮ್ಮ ಅವ್ರಿಗೆ ಡೈರೆಕ್ಟರ್ ಇಲ್ರಿ. 20 ವರ್ಷ ನೀವು ಅವ್ರ ಅಂಡರ್ದಾಗಿದ್ರಿ. 20 ವರ್ಷ ನೀವು ಕತ್ತಿ ಫೆಬ್ರಿ ಜೊತೆನೇ ಇದ್ರಿ. 20 ಅಲ್ರಿ 30 ವರ್ಷ. ಅಂದ್ರೆ ಇದು ನಿಮ್ಗೆ ತಡವಾಗಿ ಜ್ಞಾನೋದಯ ಆಯ್ತು. ಈಗ ನಿಮ್ಗೆ ತಡವಾಗಿ ಅಲ್ಲ, ಕೆಲವೊಂದು ಏನು ವಿಷಯ ಯಾರು ಹೆಸರು ತಗೊಂಡಿಲ್ಲ. ಹಿಟ್ಲರ್ ಶಾಹಿ ಆಡಳಿತ ಇಲ್ಲಿ ಇತ್ತಪ್ಪ ಅನ್ನೋದಕ್ಕೊಂದು ಹೇಳಿದಾರೆ ಅಷ್ಟೇ. ಯಾರು ಬದಲಾಗಿ ನಮ್ಮ ಮಾಡಿದೆ. ಆ ಚೇರ್ಮನ್ ಇದ್ದಾಗ ನಿಮ್ಗೆ ಇಂಥ ಲೋಪದೋಷಗಳೆಲ್ಲ ಕಂಡು ಬಂದಿದ್ವಿಲ್ರಿ? 2000 ಇಂದ 2005 ಒಳಗಿನ ಅಧ್ಯಕ್ಷ ಇದ್ದರ ಇಂಥ ಸಮಸ್ಯೆ ಆಗ ಬರಕಿಲ್ಲ. ಆಗ ಬಾಳ ಅಂದ್ರೆ ನಾವು ರೈತರಿಗೆ ಬಾಳ ಎಲ್ಲಾ ಬಂದ್ ಕೇಳಿದ್ರು ಮಾಡಿದ್ರು, ಅದನ್ನೇನ್ ಸಮಸ್ಯೆ ಇಲ್ಲ. ಈಗ ಇತ್ತೀಚೆಗೆ ನನಗಂದಿತ್ತು ಒಂದು 10 ವರ್ಷ ಬಾಳ ನಿರಂತರ ಯೋಜನೆಗಳು ಏನದಾವಲ್ರಿ ಸರ್ಕಾರದ ಮಟ್ಟದ್ದು, ಆ ಯೋಜನೆಗಳು ಅವಾಗ ನೀವು ಚೇರ್ಮನ್ ಇದ್ದಾಗ ಇದ್ದು ಇಲ್ರಿ? ಇಲ್ಲ 2005ದಾಗ ಇರಕಿಲ್ಲ. ಈಗ ಮತ್ತೊಂದು 24 ಅವರ್ಸ್ ಒಂದು ನಿಮಗೆ ಹೇಳ್ತೇನೆ ಕಡೆ ಫೀಲ್ಡ್ ಇರೋದ ಅನ್ನೋದ್ರಿ. ಈಗ ಕೆಲವೊಂದು ಕಡೆ ನಮ್ಗೆ 80-90 ಮನಿ ಇದ್ದದ್ದು ಗುಪ್ಪ ಮನಿಗಳು ಇದಾವ. ಅವ್ರಿಗೆ ಒಂದು ಜಂಪ್ ಕೊಟ್ರೆ ನಾವು 24 ಅವರ್ಸ್ ಚಾಲು ಆಗ್ತಿದ್ವಿ. ಇದು ನಮ್ಮ ಪೈಲಾ ಮೀಟಿಂಗ್ ಒಳಗ ಎಲ್ಲಿ 1-2 ಪೋಲ್ ಹಾಕೋದ ಅಥವಾ ಅವ್ರಿಗೆ ಜಂಪ್ ಕೊಟ್ರೆ ಅವ್ರು 24 ಅವರ್ಸ್ ಆಗ್ತಿತ್ತು, ಅದನ್ನು ಸ್ಟಾರ್ಟ್ ಮಾಡ್ತೀವಿ ಮೊದಲು. ಯಾಕಂದ್ರೆ ಅದು ಮಾಡ್ಲಿಲ್ಲ ಅಂದ್ರೆ ನಾವು ಇಲ್ಲಿ ಬಂದ ಬಳಕ ಇದು ಅವಧಿ ಬಿ ಬಾಳ ಇಲ್ಲ. ಈಗ 3-4 ತಿಂಗಳು ಬಾಳ ಅಂದ್ರೆ ಇದು ಅದ್ರ ಒಳಗೆ ಸ್ಟಾರ್ಟ್ ಮಾಡ್ತೀವಿ. ಸರ್, ತಮ್ಮ ನಿರ್ಧಾರ ತಮ್ಮ ಸ್ವಂತ ನಿರ್ಧಾರ ಅಥವಾ 10 ಮಂದಿ ಸ್ವಂತ ನಿರ್ಧಾರ ಅಥವಾ ಇದರ ಕಾರಣದ ಕೈಗಳ ಕೆಲಸ ಮಾಡ್ಯಾವ? 10 ಮಂದಿ ಅಂತ ಐತ್ರಿ, 11 ಮಂದಿ ನಾವು. 11 ಮಂದಿ ಅವ್ರು ಹೇಳೋದಂದ್ರೆ ರಾಜಕೀಯ ಒತ್ತಡಗಳು ನೋಡಿ ಸರ್, ರಾಜಕೀಯ ಒತ್ತಡ ಅನ್ನೋದು ಶಬ್ದ ಇಲ್ಲ ಸರ್. ಹಿಟ್ಲರ್ ಪದಕ್ಕೆ ಯಾರನ್ನ ಹೋಲಿಕೆ ಮಾಡ್ತೀರಿ ಸರ್? ಹಿಟ್ಲರ್ ಪದಕ್ಕೆ ಯಾರನ್ನ ಹೋಲಿಕೆ ಮಾಡ್ತೀರಿ ಸರ್? ನೀವು ಹೆಸರು ಹೇಳೋದಿಲ್ಲ, ನೀವು ಮೊಗಮ್ದಾಗ ಬೇಡ, ಇಲ್ಲಿ ತನಕ ಅಲ್ಲ, ನೀವು ಸದಸ್ಯರಾಗಿರ್ಬೇಕಾಗಿತ್ತಲ್ಲ. ಮೊಗಮ್ದಾಗ ಇಟ್ಟು ಬೇಡ. ಹಿಟ್ಲರ್ ಶಾಹಿ ಅಂತಂದು ಆಡಳಿತ ಇಲ್ಲಿ ಇತ್ತು. ಯಾರು ಹೆಸರು ಹೇಳಿ ನಾವು ಇವ್ರು ಮಾಡಿದ ನಾವು ಹೇಳಿಲ್ಲ. ಎಲ್ಲಾರು ಕೂಡೇನ 15 ಮಂದಿ ಕೂಡೇನ ಹಿಟ್ಲರ್ ಆಡಳಿತ ಅಂತ ಕೊನೆಗೊಳಿಸ್ಬೇಕಂತ ಹೇಳಿ ನಾವು 30 ಹಿಟ್ಲರ್ ಒಬ್ಬ ಹಿಟ್ಲರ್ ಯಾರಿದ್ರು? ನಾವೇನ್ ಹೆಸರು ಅದೇನ್ ಅಂದಿಲ್ಲ. ಮತ್ತೆ ಯಾರಾದ್ರೂ ಇದಕ್ಕೆ ಮನಸ್ಸು ನೋವು ಆಯ್ದ್ರೆ ನಮ್ ಕ್ಷಮೆ ಕೇಳ್ತಾರೆ. ಇಲ್ಲ, ನೀವು ಹಿಟ್ಲರ್ ಇಲ್ಲ ಹೇಳ ಯಾರು ನಾವ್ ಯಾರ ಹೆಸರು ತಗೊಂಡು ಏನ್ ಅಂದಿಲ್ಲ. ಸರ್, 40 ವರ್ಷದ ಅವಧಿ ಒಳಗೆ ತಾವ ಹಿಟ್ಲರ್ ಜೊತೆ ನಾನು ಬೆಳೆದಿದ್ದೀರಿ ಕೂಡಿ. ಅವ್ರು ಯಾರು ಅನ್ನೋದನ್ನ ನೀವು ಸ್ಪಷ್ಟಪಡಿಸಿ ಹೇಳಿದ್ರೆ ಅಷ್ಟೇ. ನಾವೇನಾದ್ರೆ ಹಿಟ್ಲರ್ ಅಂತ ಅವ್ರಿಗೆ ನಾವು ಹೆಸರು ಕೊಟ್ಟಿದ್ದಿಲ್ಲ. ಆಡಳಿತ ಅವಧಿಯಲ್ಲಿ ಹಿಟ್ಲರ್ ಯಾರಾದ್ರೂ ಸರ್? ಯಾರು ಹಿಟ್ಲರ್ ಅಂತಂದ ಹೆಸರು ತಗೊಂಡು ಅಂದಿದ್ರೆ ನಮ್ಗೆ ಕೇಳಿ ನೀವು ಹೇಳ್ತಾನೆ ವಿಡಿಯೋ ಸರ್. ನಾವು ಹೇಳಿಕೆ ಕೊಟ್ಟರೆ ಯಾರನ್ನು ಗೊತ್ತಾಗಲ್ಲ. ಹಿಟ್ಲರ್ ಶಾಹಿನೇ ಇರ್ತದೆ. ನಾವೆಲ್ಲ ಕೂಡಿ ಹತ್ರ ನಾವು ಬಂದೆವು 15 ಮಂದಿ ಎಲ್ಲ ಕೂಡಿ ಹಿಟ್ಲರ್ ಶಾಹಿನ ಅಂದ್ರೆ ಇಲ್ಲಿವರೆಗೆ ನೀವೆಲ್ಲರೂ ಕುಡ್ಕೊಂಡು ಹಿಟ್ಲರ್ ಆಗ್ಯಾನ ರೈತರಿಗೆಲ್ಲ ಮೋಸ ಮಾಡಿದ್ರಿ ಅಂದಂಗ ಆಯ್ತು. ಹಂಗಾರೆ ನೀವೆಲ್ಲರೂ ಹಿಟ್ಲರ್ ಆದ್ರೆ ಒಬ್ಬೊಬ್ರು ಕೇಳ್ರಿ, ಒಬ್ಬೊಬ್ರು ಬಗ್ಗೆ ಕೇಳ್ರಿ. 2 ತಿಂಗಳ ಹಿಂದೆ ಒಂದು ಇಲ್ಲೇ ನಾವು ಮೀಟಿಂಗ್ ಬಂದಾಗ ಎಲ್ಲ ಚಲೋ ನಡೆದೈತಿ, ಎಲ್ಲ ಆಡಳಿತ ಮಂಡಳಿ ಕುಡ್ಕೊಂಡೆಲ್ಲ ಮಾಡೋದೇವು ಚಲೋ, ನಿರಂತರವಾಗಿ ರೈತರಿಗೆಲ್ಲ ಸರ್ವಿಸ್ ಕೊಡೋದು ಹೇಳಿದವ್ರು ನೀವು. ಯಾವ ಟೈಮ್ದಾಗ ಏನು ಬರ್ದಿ ಗುರ್ತಾದ್ರೆ ಹೇಳಕ್ ಬರಲ್ಲ. ಅದಲ್ಲ ಅವ್ರು ಕೇಳ್ರಿ. ಸರಿಯಾಗಿ ಹಿಡಿದು ಕೆಲಸ ಮಾಡಿದವು. ಇನ್ನು ಮುಂದೆ ನಾವೇನು ಬೋರ್ಡ್ದಾಗ ಇರತ್ತೋ ಕೆಲಸ ಮಾಡತ್ತೇವೆ. ಎಲ್ಲರಿಗೆ ಅವ್ರಿಗೇನು ಪರ ನಾವು ಮಾಡ್ತೇವೆ. ಅವ್ರ ಪರ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ. ಯಾವುದೇ ವ್ಯವಸ್ಥೆಯೊಳಗೆ ಈ ಹಂತಕ್ಕೆ ಬರಬೇಕಾದ್ರೆ ಏನಾದ್ರು ಘಟನಾವಳಿಗಳು ಸಂಭವಿಸಿ ಏನು ಘಟನಾವಳಿಗಳಿಲ್ಲ ನಮ್ಮ ತಲೆ. ನಾವೇನಂತಿದ್ರೆ ಇದ್ರ ಪ್ರಶ್ನೆ ನಮಗೆ ಕೇಳ್ಬೇಕು. ದಿಸ್ ರಾಂಗ್, ಯು ಆರ್ ಆಸ್ಕಿಂಗ್ ಎ ರಾಂಗ್ ಪರ್ಸನ್ ರಾಂಗ್ ಪ್ರಶ್ನೆ. ರೈಟ್ ಪ್ರಶ್ನೆ ರೈಟ್ ಪರ್ಸನ್. ಹೆಚ್ಚಿನ ಅವ್ರಿಗೆ ಸವಲತ್ತು ಕೊಡುವಂತ ಪರಿಸ್ಥಿತಿ ಮಾಡ್ತೇವೆ. ಮತ್ತು ಅವರು ಕೂಡ ಜನದ ಒಳ್ಳೆ ಸೇವೆ ಮಾಡ್ಲಂತ ನಾನು ಅವ್ರ ಕಡೆ ಕೇಳ್ತೇವೆ. ಅವ್ರ ಉದ್ಯೋಗದ ಕಾಯಂ ವ್ಯವಸ್ಥೆಗೆ ತಾವು ಏನು ಇನ್ನೂ ನಾವು ನೋಡೇ ಇಲ್ಲ, ನೋಡ್ತೇವೆ ಆಮೇಲೆ ಹೇಳ್ತೇವಲ್ಲ. ನಿಮ್ಗೆ ಒಂದು ತಿಂಗಳ ಟೈಮ್ ಕೊಡ್ರಿ ನಾವು ಸರ್. ಯಾರು ಅಧ್ಯಕ್ಷ ಇಲ್ಲ ನೋಡಿ ಆಮೇಲೆ ನಾವು ಹೇಳ್ತೇವೆ. ನೋಡೇ ವೇತನ ಅಲ್ಲಿ ಹಂಗೆ ಲಾಗು ಮಾಡಿರಲ್ಲ. ಈಗ ಕಾರ್ಮಿಕರು ಪಾಪ ತಾಲೂಕಿನವ್ರು ಹೇಳೋದು ನಮಗೂ ಹೊಸ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಅದು ವ್ಯವಸ್ಥಿತ ಏನು ಸಾಧ್ಯ ಅದ ಮಾಡ್ಲತ್ತಾರೆ. ಅದ್ರಾಗ ಏನು ಎರಡು ಮಾತಿಲ್ಲ. ನಿಮ್ಮೊಂದು ಮತ್ತೊಮ್ಮೆ ಎಲ್ಲ ರಿಟರ್ನ್ ನಾವು ಡೀಟೇಲ್ಸ್ ರೆಡಿ ಮಾಡಿ ಹೇಳ್ತೇವೆ. ಸರ್, ಅಧ್ಯಕ್ಷರ ಹೆಸರನ್ನು ಏನಾದ್ರು ಪ್ರಸ್ತಾಪ ಮಾಡ್ತಾರೆ? ಅಧ್ಯಕ್ಷರು ಯಾರಾಗ್ಬೋದು ಅಂತ ಹೇಳಿ ಅದೇನೋ ನೋಡ್ಬೇಕು. ನಾವು ಸೀನಿಯರ್ಸ್ ಎಲ್ಲ ಕೂಡಿರ್ಬೇಕು. ಎಲ್ಲ ಹಿರಿಯರು ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಎಲ್ಲ ಕೂಡಿ ಕೊಟ್ಟು
ಕಟ್ತೀನಿ.